ಯಾವತ್ತಿಗೂ ಅವಮಾನ ಪಡೋದಿಲ್ಲ, ಯಾವತ್ತಿಗೂ ನಾಚಿಕೆ ಪಡೋದಿಲ್ಲ, ಯಾವತ್ತಿಗೂ ನೀವು ಕಣ್ಣೀರು ಹಾಕೋದಿಲ್ಲ. ದುಃಖಕ್ಕೆ ಪ್ರತಿಯಾಗಿ ಆನಂದದ ತೈಲವನ್ನು ಕರ್ತನು ನಿಮ್ಮ ಮೇಲೆ ಕೊಡುವ ದೇವರಾಗಿದ್ದಾನೆ. ಹೊರಗಡೆ ಇದ್ರಲ್ಲ, ಅವಮಾನ ಪಟ್ರಲ್ಲ, ಆಚೆ ಇದ್ರಲ್ಲ, ಅಂಗಳದಲ್ಲಿದ್ರಲ್ಲ, ಕಮಾನ್ ಚರ್ಚ್, ಅಂಗಳದಲ್ಲಿದ್ರಲ್ವ ನೀವು, ದೇವರು ಮಹಾಪರಿಶುದ್ಧವಾದ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾರು ಅನುಭವಿಸಲಾರದ ದೇವರ ಮಹಿಮೆಯನ್ನು ಅನುಭವಿಸುವುದಕ್ಕಾಗಿ ಕರ್ತನು ಹೊರಗಡೆ ಇದ್ದ ನಮ್ಮನ್ನ ಆತನ ಆಲಯಕ್ಕೆ ಕರ್ಕೊಂಡು ಬಂದು ದೇವರನ್ನ ಮುಖಾಮುಖಿಯಾಗಿ ನೋಡುವ ದೇವರ ಸಾನ್ನಿಧ್ಯಕ್ಕೆ ಕರ್ತನು ನನ್ನನ್ನ ನಿನ್ನನ್ನ ಕರ್ಕೊಂಡು ಬಂದಿದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಕರಗಳನ್ನು ಮೇಲೆ ಕೆತ್ತಿ, ಯೇಸುವೇ ನಿನ್ನ ಪ್ರೀತಿಸುವೆ ಮನಸಾರೆ ಶರಣಾಗುವೆ, ತಂದೆ ಆರಾಧಿಸುವೆ ಮನಸಾರೆ ಅಡ್ಡ ಬೀಳುವೆ, ಅಂಗಳದಲ್ಲಿದ್ದ ನನ್ನನು ತೆರೆಯೊಳಗೆ ನಿಲ್ಲಿಸಿರುವೆ, ಅನ್ಯನಾದ ನನ್ನನು ನಿನ್ನವನಾಗಿ ಮಾಡಿದೆ, ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ. ಎಷ್ಟು ಜನ ಹೇಳ್ತೀರಿ? ಎಲ್ಲರೂ ಸೇರಿ, ಯಾವುದಕ್ಕೂ ಬಾರದ, ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ. ಹೇಳೋಣ, ಮಹಾಪರಿಶುದ್ಧ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲೆ ಪಾಲನ್ನು ಕೊಟ್ಟೆ, ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲೆ ಪಾಲನ್ನು ಕೊಟ್ಟೆ. ಆರಾಧನೆ 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 ಆರಾಧನೆ, ಎಲ್ಲ ಹೇಳೋಣ, ಆರಾಧನೆ 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 ಆರಾಧನೆ. ಎಲ್ಲರೂ ಕರಗಳನ್ನ ಮೇಲಕ್ಕೆ ತೇಳ್ರಿ. ನಿನ್ನ ಮಹಿಮೆಯೇ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ, ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ಎಲ್ಲ ಸೇರಿ, ನಿನ್ನ ಮಹಿಮೆ ಒಂದು ಅದ್ಭುತ, ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ, ನಿನ್ನ ಸಾನ್ನಿಧ್ಯವೇ ಮನೋಹರ. ಎಲ್ಲರೂ ಶಬ್ದವಾಗಿ, ನಿನ್ನ ಮಹಿಮೆ ಒಂದು ಅದ್ಭುತ, ಒಂದು ಅದ್ಭುತ, ರಾಮ ಶಕಲ, ನಿನ್ನ ಸಾನ್ನಿಧ್ಯವೇ ಮನೋಹರ, ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ. ಎಲ್ಲರೂ ಬಾಯಿ ತೆರೆದು ಶಬ್ದವಾಗಿ ಹೇಳೋಣ, ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ, ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲಿ ಪಾಲನ್ನು ಕೊಟ್ಟೆ, ಮಹಾಪರಿಶುದ್ಧ ಸ್ಥಳಕ್ಕೆ ತಂದು. ಕೊನೆಯದಾಗಿ ಎರಡು ಕರಗಳನ್ನ ಮೇಲಕ್ಕೆತ್ತಿ,
ನಿನ್ನ ಮಹಿಮೆಯಲ್ಲಿ ಪಾಲನ್ನ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಎರಡು ಕರೆಗಳನ್ನ ಚಾಚಿ ಹೇಳೋಣ, ಆರಾಧನೆ 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 ಆರಾಧನೆ. ಇನ್ನು ಮೇಲೆ ನೀನು ಕಣ್ಣೀರಲ್ಲ, ಇನ್ನು ಮೇಲೆ ನೀನು ದುಃಖ ಪಡುವುದಲ್ಲ. ಆರಾಧನೆ ಯೇಸುವಿಗೆ. ನೀನು ಅವಮಾನ ಪಟ್ಟದ್ದಕ್ಕೆ, ನೀನು ನಾಚಿಕೆ ಪಟ್ಟದ್ದಕ್ಕೆ, ನೀನು ಕುಗ್ಗಿಸಲ್ಪಟ್ಟದ್ದಕ್ಕೆ ನನ್ನ ದೇವರು ನಿನ್ನ ಬಾಯಲ್ಲಿ ಸ್ತೋತ್ರದ ಪದಗಳನ್ನ, ಉತ್ಸಾಹದ ಸ್ತೋತ್ರ ಪದಗಳನ್ನ ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ ಯೇಸುವಿಗೆ. ಆತ ನಮ್ಮ ಬಾಯಿಗಳಲ್ಲಿ ಸ್ತೋತ್ರದ ವಸ್ತ್ರಗಳನ್ನ ಆರಾಧನೆ ಆರಾಧನೆ ಆರಾಧನೆ. ಮಕ್ಕಳೇ, ಇನ್ನು ಮೇಲೆ ನೀವು ಅಳುವುದಿಲ್ಲ. ನೀವು ಕೂಗಿಕೊಂಡ ಶಬ್ದ ನನಗೆ ಕೇಳಿಸಿದೆ, ನೀನು ದುಃಖಪಟ್ಟದ್ದು ನನಗೆ ಕೇಳಿಸಿದೆ. ನೀನು ಏಕಾಂತವಾಗಿ ಹಾಕಿದ ಕಣ್ಣೀರು ನನ್ನ ಬುದ್ದಲಿಯಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಇನ್ನು ಮೇಲೆ ನೀವು ಅಳುವುದಿಲ್ಲ. ನಿಮಗೆ ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರವನ್ನ ಕೊಟ್ಟಿದ್ದೆ, ನಿಮ್ಮ ಶಬ್ದವನ್ನ ಕೇಳಿದ್ದೇನೆ. ನೀನು ಅತ್ತದಕ್ಕೆ ಪ್ರತಿಯಾಗಿ, ದುಃಖಪಟ್ಟದಕ್ಕೆ ಪ್ರತಿಯಾಗಿ 2ರಷ್ಟು ಮಾನವನ ಕರ್ತನು ದಯಪಾಲಿಸುವ ದೇವರು. ಥ್ಯಾಂಕ್ ಯು ಜೀಸಸ್. ಕರ್ತನಿನ ಮಕ್ಕಳಿಗಾಗಿ ಸ್ತೋತ್ರ. ಇವರು ಅವಮಾನ ಪಟ್ಟದ್ದಕ್ಕೆ, ಇವರು ನಾಚಿಕೆ ಪಟ್ಟದ್ದಕ್ಕೆ 2ರಷ್ಟು ಮಾನವನ ದಯಪಾಲಿಸು. ಇವರು ಸ್ವಾಸ್ಥ್ಯದಲ್ಲಿ ಹಿಗ್ಗಲಿ, ಇವರು ಹೆಚ್ಚಾಗಲಿ, ಇವರು ಸಮೃದ್ಧಿಯಾಗಿ ವಾಸಿಸಲಿ, ಬಲವುಳ್ಳ ಕುಟುಂಬವಾಗಿ, ಬಲವುಳ್ಳ ಜನಾಂಗವಾಗಿ ಈ ಪಟ್ಟಣದಲ್ಲಿ ಇವರು ಬದುಕಲಿ ಸ್ವಾಮಿ. ಇಲ್ಲಿ ಚಿಕ್ಕವರಿಂದ ದೊಡ್ಡವರ ಪರ್ಯಂತರ ನಿನ್ನ ಸೇವಕನಾಗಿ ಮನಸ್ಸಾರೆ ನಾನು ಆಶೀರ್ವದಿಸ್ತೇನೆ. ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸ. ಎಲ್ಲ ಮಹಿಮೆ ನಿನಗೆ, ಎಲ್ಲಾ ಘನತೆ ನಿನಗೆ. ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ, ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ.